ಅಣ್ಣ ಅವ್ರೇನು ಅದು ಆದಿನೇ ಅಂತ ಕನ್ಫರ್ಮ್ ಆಗಿ ಹೇಳಿಲ್ವಲ್ಲಣ್ಣ? ಮತ್ ಯಾಕಣ್ಣ ಅಳ್ತಿದ್ಯಾ ನೀನು? ಹಾಗಲ್ಲಮ್ಮ, ಆದಿ ಹಾಕೊಂಡಿರೋ ಬಟ್ಟೆ ಬಣ್ಣನು ಅವ್ರು ಹೇಳ್ತಿರೋ ಬಟ್ಟೆ ಬಣ್ಣನು ಎರಡು ಒಂದೇ. ಆದ್ರೆ ಇದಕ್ಕೆ ಕಾರು ಕೂಡ ಸೇಮ್ ಅಂತ ಹೇಳ್ತಿದ್ದಾರೆ. ನಿನ್ನೆ ಏನಾಯ್ತು ಅಂತಾನೆ ನೆನಪಿಗೆ ಬರ್ತಿಲ್ವಲ್ಲ. ಈ ತಾಂಡವ್ ಯಾಕೆ ಹೀಗೆ ಕೂತಿದ್ಯಾ? ಅಲ್ಲ, ನಿನ್ನೆ ಏನೇನಾಯ್ತು ಅಂತ ರೀಕಾಲ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದೋ ರೀಕಾಲೇ ಆಗ್ತಿಲ್ಲ. ಶ್ರೇಷ್ಠ, ನನ್ ಮಗಳು ಸಿಕ್ಕಿದ್ಲ? ಎಲ್ಲಿದ್ಲ ಅವಳು? ಅವಳನ್ನ ಹುಡ್ಕೋ ಬದಲು ನಾನು ಕುಡಿತಾ ಕೂತಿದ್ನಾ? ಎಂತ ಅಪ್ಪ ನಾನು. ಶ್ರೇಷ್ಠ, ನಿನ್ನೆ ಕೇಳ್ತಾ ಇರೋದು ತನ್ವಿಗ್ ಏನಾಯ್ತು? ಶ್ರೇಷ್ಠ, ಅವಾಗಿಂದ ಕೇಳ್ತಾ ಇದ್ದೀನಿ, ನೀನ್ ಸುಮ್ನೆ ಕೂತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ತಾಂಡವ್, ನಿನ್ಗೆ ಅಷ್ಟೊಂದು ನಿನ್ ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಕಂಠ ಪೂರ್ತಿ ಕುಡಿಬಾರ್ದಿತ್ತು. ಅಷ್ಟೊಂದು ಜವಾಬ್ದಾರಿ ಇರೋನು ಮಗಳನ್ನ ಹೋಗಿ ಹುಡ್ಕೊಂಡ್ ಬರ್ಬೇಕಿತ್ತು. ಈಗ ಬಂದು ಕೂಗಾಡೋದಲ್ಲ. ಶ್ರೇಷ್ಠ, ನೋಡು, ಆಗ್ಬಾರ್ದು ಆಗೋಗಿದೆ. ರಿಯಲಿ ಸಾರಿ ಫಾರ್ ದಟ್. ಅದು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಲ್ಲಿದ್ನಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕುಡ್ದ್ಬಿಟ್ಟೆ. ಸರಿ, ಅದೆಲ್ಲ ಬಿಡು, ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು. ತನ್ವಿ ಆರಾಮಾಗಿದ್ದಾಳೆ ತಾನೆ? ಅದೊಂದು ದೊಡ್ಡ ಕತೆ. ಏನು ದೊಡ್ಡ ಕತೆನಾ? ಯಾಕೆ, ಏನಾದ್ರೂ ತೊಂದರೆ ಆಯ್ತಾ? ಕೈ ತೊಳ್ಯಕ್ಕೆ ಅಂತ ಹೋಗಿದ್ನ, ಅಲ್ಲಿ ಯಾರೋ ಕೂಗ್ತಿರೋ ತರ ಸೌಂಡ್ ಬಂತು. ಅದಕ್ಕೆ ಆ ಕಡೆ ಹೋದೆ. ಆ ರೂಮ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಫುಲ್ ಕತ್ಲು ಇತ್ತು. ಅಷ್ಟ್ರಲ್ಲಿ ಯಾರೋ ಬಂದು ಹಿಂದೆಯಿಂದ ನನ್ ಬಾಯಿ ಮುಚ್ಚಿಬಿಟ್ರು. ಅಷ್ಟೇ ನನಗೆ ಗೊತ್ತಿರೋದು. ವಾಟ್? ತನ್ವಿನ ರೂಮ್ ನ ಕೂಡ ಹಾಕಿದ್ರ? ಯಾವ ಇಡಿಯಟ್ ಇದನ್ನೆಲ್ಲ ಮಾಡಿದ್ದು? ಗೊತ್ತಿಲ್ಲ ಕಣೋ. ಹಬ್ಬ ಸರಿಯಾಗಿದ್ದಿದ್ರೆ ಅವ್ನು ಯಾರು ಅಂತ ಕಂಡುಹಿಡಿತಿದ್ದೆ. ಕುಡಿದ್ಮೇಲೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಏನೂ ಆಗಿಲ್ಲ ತಾಂಡವ್. ಕಿಶನ್ ಕರ್ಕೊಂಡ್ ಬಂದು ರೂಮಲ್ಲಿ ಮಲಗಿಸ್ದ. ಅಲ್ಲ ತಾಂಡವ್, ಆ ದೇವ್ರು ನಿನ್ನೆ ಇದ್ದಕ್ಕಿದ್ದಂಗೆ ಹೊರಟ್ರು. ಕೊನೆದಾಗಿ ನಿನ್ನ ಹತ್ರನೇ ಮಾತಾಡಿದ್ದು. ನೀನೇನಾದ್ರೂ ಹೇಳಿದ್ಯಾ? ವಾಟ್? ಇದ್ದಕ್ಕಿದ್ದಂಗೆ ಹೊರಟ್ರ? ಯಾವಾಗ ಆಯ್ತಿದೆಲ್ಲ? ನಿನ್ನೆನೆ ಆಯ್ತು. ನಿನ್ನೆ ಆ ದೇವ್ರು ನಿನ್ನ ಹತ್ರ ಮಾತಾಡ್ತಿದ್ನ ನಾನು ನೋಡ್ದೆ. ಆಮೇಲೆ ನೋಡ್ತೀನಿ ಅವ್ರೆಲ್ಲೂ ಕಾಣಿಸ್ಲಿಲ್ಲ. ಮ್ಯಾನೇಜರ್ ಬಂದು ಆ ದೇವ್ರು ಕಾರ್ ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು. ಎಲ್ಲಿಗೆ ಅಂತ ಕೇಳಿದ್ಕೆ ಎಲ್ಲಿಗೆ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಹೌದಾ? ಬ್ರದರ್ ಯಾಕೆ ಹೀಗೆ ಮಾಡಿದ್ರು? ಪಕ್ಕ ಇದಕ್ಕೆಲ್ಲ ನಾನೇ ಕಾರಣ ಅನ್ಸತ್ತೆ. ನಾನು ಆತರ ಕುಡಿದು ಬಿದ್ದಿರೋದನ್ನ ನೋಡಿ ಅವರು ತುಂಬಾ ಬೇಜಾರಾಗಿರ್ತಾರೆ. ನನ್ನಿಂದ ಅವ್ರು ಈ ಬಿಹೇವಿಯರ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಪಕ್ಕ ತುಂಬಾ ಬೇಜಾರಾಗಿರತ್ತೆ ಅವ್ರಿಗೆ. ನಾನೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿದ್ದರೆ ಇದೆಲ್ಲ ಯಾವುದೂ ಆಗ್ತಾನೆ ಇರಲಿಲ್ಲ. ಎಲ್ಲ ಸರಿಯಾಗಿರೋದು. ಅಣ್ಣ, ಏನಣ್ಣ ಇದೆಲ್ಲ? ಆದಿ ಯಾವತ್ತೂ ಹೀಗ್ ಮಾಡ್ದವನೇ ಅಲ್ಲ. ಈಗ ನೋಡಿದ್ರೆ ಹೇಳ್ದೆ ಕೇಳ್ದೆ ಅಲ್ಲಿಂದ ಹೊರಟಿದಾನೆ ಅಂದ್ರೆ ಏನ್ ಅರ್ಥ? ಬ್ರೋ, ಪ್ರಾಂಕ್ ಏನಾದ್ರೂ ಮಾಡ್ತಿಲ್ಲ ತಾನೆ? ಏನಮ್ಮ ಕನಿಕಾ, ಇದು ತಮಾಷೆ ಮಾಡೋ ವಿಷಯನಾ? ಆದಿ ಯಾವತ್ತೂ ಈ ರೀತಿ ತಮಾಷೆ ಮಾಡೋದಿಲ್ಲ. ಇರು, ನಾನೇ ಫೋನ್ ಮಾಡ್ತೀನಿ. ಸಿಗ್ತಾನೆ ಇಲ್ಲ ಫೋನು. ಮಾವ, ರಾತ್ರಿ ಬೇರೆ ಹೊರಟಿದ್ದಾರೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಆಗ್ತಿದೆ. ನೆನ್ನೆ ಅಲ್ಲಿಂದ ಹೊರಟಾಗಿಲ್ದಿರೋ ಟೆನ್ಷನ್ ಇವಾಗ ಯಾಕೆ? ಸುಮ್ನೆ ನಮ್ಮ ಮುಂದೆ ನಾಟಕ ಮಾಡಬೇಡ.
ಅನ್ನಿಕಾ ನೋಡು, ಇವಾಗ ನಮಗೆ ತಲೆ ಕೆಡಿಸ್ಕೊಳ್ಳೋ ವಿಷಯ ಬೇರೆ ಇದೆ. ಇದ್ರ ಮಧ್ಯೆ ಮತ್ತೊಂದೇನೋ ತಂದಿಡಬೇಡ ನೀನು. ಇವಾಗ ನಮ್ಗೆ ಆದಿ ಸಿಗೋದು ಮುಖ್ಯ. ಅವನು ಫೋನಿಗೆ ಸಿಗ್ತಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿ ಹೋಗೋದಿಲ್ಲ. ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಕಾಮತ್ ಸರ್, ನಮಸ್ತೆ. ಆದಿ ಸರ್ ಹೊರಟಿರೋದು ವೈಟ್ ಕಲರ್ ಕಾರ್ ಅಲ್ವಾ? ಹೌದು 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 ಸರ್, ಹೌದು ಸರ್. ಸರ್, ಅವ್ರೇನಾದ್ರೂ ಗ್ರೇ ಕಲರ್ ಶರ್ಟ್ ಹಾಕಿದ್ರಾ? ಹಾ ಸರ್, ಹೌದೌದು ಹೌದು ಹೌದು ಸರ್. ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಸರ್, ನಿನ್ನೆ ಕಾಡಹಳ್ಳಿ ಟು ಬೆಂಗಳೂರು ರೂಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಕಾರ್ ಮತ್ತು ಲಾರಿ ಮಧ್ಯೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಸರ್. ನೀವು ಹೇಳೋ ಕಲರ್ ಬಟ್ಟೆ ಹಾಕಿರೋ ಒಂದು ಬಾಡಿ ಸಿಕ್ಕಿದೆ. ಸರ್, ಮುಖ ಎಲ್ಲ ಸಿಕ್ಕಾಪಟ್ಟೆ ಸ್ಕ್ರಾಚ್ ಆಗಿದೆ. ಯಾರು ಅಂತ ಗುರುತು ಸಿಗ್ತಾ ಇಲ್ಲ. ಅಪ್ಪ ಅಪ್ಪ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಅದು ಆದಿ ಹಣ ಆಗಿರೋಕ್ ಸಾಧ್ಯನೇ ಇಲ್ಲ. ಭಾಗ್ಯ, ಇದನ್ನ ಆದಿ ಅವ್ರಿಗೆ ಕಟ್ಟು. ಅತ್ತೆ, ನಿಮ್ ಫ್ರೆಂಡ್ ಕಟ್ಟಕ್ಕೆ ಅಂತ ನೀವ್ ತಗೊಂಡ್ ಬಂದಿದೀರಿ. ನೀವ್ ಕಟ್ಟಿದ್ರೇನೆ ಚಂದ. ನಾ ಯಾಕೆ ಕಟ್ಲಿ? ನಾ ಕಟ್ಟಿದ್ರೇನು, ನೀ ಕಟ್ಟಿದ್ರೇನು, ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಮೇಲೆ ಮುಗೀತು. ನೀ ಕಟ್ಟು, ಚಂದ ಆತು. ಅಮ್ಮ, ಆದ್ರೂ ಆದಿ ಅಂಕಲ್ ಮಾಡಿದ್ ತಪ್ಪಲ್ವಾ? ಅಮ್ಮ, ಸ್ಕೂಲಲ್ಲೆಲ್ಲ ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಟಿದ್ರೆ ಅವ್ರು ಎಲ್ಲೇ ಹೋದ್ರು ಅದನ್ನ ನಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಇದೆ. ಆದ್ರೆ ಆದಿ ಅಂಕಲ್ ಆ ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಅದ್ ತಪ್ಪಲ್ವಾ ಅಮ್ಮ? ಹೌದು ಬಂಗಾರಿ, ಅವ್ರು ಮಾಡಿದ್ ತಪ್ಪೆ. ಅಮ್ಮ, ನಮ್ ಫ್ರೆಂಡ್ಸ್ ತಪ್ಪು ಮಾಡ್ದಾಗ ಅವ್ರನ್ನ ಕೇಳೋ ರೈಟ್ಸ್ ಇದೆ. ಅವ್ರು ಬಂದಿದ್ ಕೂಡ್ಲೆ ನೀವ್ ಮಾಡಿದ್ ತಪ್ಪು, ಇನ್ನೊಂದ್ಸಲ ಈ ತರ ಮಾಡ್ಬಿಡಿ ಅಂತ ಹೇಳು. ಹಾ ಬಂಗಾರಿ, ಕೇಳ್ತೀನಿ. ಅಜ್ಜಿ, ನೀವು ಕೂಡ ಆದಿ ಅಂಕಲ್ ನಿಮ್ ಫ್ರೆಂಡು ತಾನೆ? ಖಂಡಿತ ಕೇಳ್ತೀನಿ. ಅವನಿಗೆ ಇವಾಗ್ಲೇ ಫೋನ್ ಮಾಡಿ ಚೆನ್ನಾಗಿ ಬೈಯೋಣ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಫೋನ್ಗೆ ಸಿಕ್ತಿಲ್ವಲ್ಲ ಅವನು. ಎಲ್ಲಿ ಹೋಗಿರ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾಡಿದ್ನೋ ಏನೋ. ಕುಸುಮ, ಮೊದ್ಲು ನೀನು ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡು. ಪಾಪ ಏನೋ ಎಮರ್ಜೆನ್ಸಿ ಕೆಲಸ ಅಂತ ಬಂದಿರ್ತಾನೆ. ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರ್ಬೋದು. ಹಾಗಲ್ಲ ಮಾವ, ಹೇಳ್ದೆ ಕೇಳ್ದೆ ಹೋಗುವಂತ ಪರಿಸ್ಥಿತಿ ಏನಿತ್ತು ಅಂತ. ಭಾಗ್ಯ, ಆದಿ ನಮ್ಮ ಹಾಗಲ್ಲ. ಅವನ ಹತ್ರ ಸಹಿ ಹಾಕಿಸ್ಕೊಳಕ್ಕೆ ಆಫೀಸಲ್ಲಿ ಎಷ್ಟು ಜನ ಕಾಯ್ತಾ ಇರ್ತಾರಂತ ಗೊತ್ತು ತಾನೆ. ಏನೋ ಕೆಲ್ಸದ ಒತ್ತಡದಿಂದ ಬಂದಿರ್ಬೋದು. ನೀನ್ ಸುಮ್ನೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ ಅಷ್ಟೇ. ಹೌದ್ ಮಗ್ಲೆ, ಯಾಕೆ ನೀವೆಲ್ಲ ಅಷ್ಟೊಂದು ಯೋಚನೆ ಮಾಡ್ತೀರಿ? ಮೊಬೈಲ್ ಚಾರ್ಜ್ ಆದ ತಕ್ಷಣ ಅವನೇ ಫೋನ್ ಮಾಡ್ತಾನೆ ಬಿಡು. ನೋಡು, ಅವನೇ ಫೋನ್ ಆಗಿರ್ಬೇಕು. ಪೂಜಾ, ಹೇಳು ಪೂಜಾ, ಆದಿ ಅವ್ರು ಬಂದ್ರ ಮನೆಗೆ? ಎಲ್ಲಿಗೆ ಹೋಗಿದ್ರಂತೆ? ಅಕ್ಕ ಅದು
ನೋಡು ಪೂಜಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ಥರ ಎಲ್ಲ ಏನೂ ಆಗಿರಲ್ಲ. ನಾವ್ ಈಗ್ಲೇ ಅಲ್ಲಿಗೆ ಬರ್ತೀವಿ. ಏನಾಯ್ತಂತೆ ಭಾಗ್ಯ? ಆದಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪೂಜಾ ಹೇಳಿದ್ರು ಅತ್ತೆ. ಅಣ್ಣ, ಅವ್ರೇನು ಅದು ಆದಿನೇ ಅಂತ ಕನ್ಫರ್ಮ್ ಆಗಿ ಹೇಳಿಲ್ವಣ್ಣ? ಮತ್ ಯಾಕಣ್ಣ ಅಳ್ತಿದ್ಯಾ ನೀನು? ಹಾಗಲ್ಲಮ್ಮ, ಅದೇ ಹಾಕೊಂಡಿರೋ ಬಟ್ಟೆ ಬಣ್ಣನು ಅವ್ರು ಹೇಳ್ತಿರೋ ಬಟ್ಟೆ ಬಣ್ಣನು ಎರಡು ಒಂದೇ. ಅಲ್ಲದೆ ಇದಕ್ಕೆ ಕಾರು ಕೂಡ ಸೇಮ್ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗ್ ಮಾಡ್ದ? ಹುಷಾರಾಗಿ ನೋಡ್ಕಲ್ವಾ? ನೋಡಿ ಮಗ, ನೀವ್ ಮಾತ್ರ ಧೈರ್ಯ ಕಳ್ಕೊಬೇಡಿ. ದೊಡ್ಡವರಾಗಿ ನೀವ್ ನಮಗ್ ಧೈರ್ಯ ಹೇಳ್ಬೇಕು. ನೀವೇ ಧೈರ್ಯ ಕಳ್ಕೊಂಡ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಮಗ? ಅದು ಅಲ್ಲದೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ ಆರೋಗ್ಯ ಹಾಳಾಗತ್ತೆ ಮಗ. ಏಯ್, ಮಾಡೋದಲ್ಲ ಮಾಡಿ ಮುಸ್ಲೆ ಕಣ್ಣೀರ್ ಹಾಕ್ತಿದ್ದೇನೆ. ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ನೀನು ನಿನ್ ತಂಗಿ. ಈ ಪೂಜಾ ನಮ್ಮ ಮನೆಗ್ ಬಂದಿದ್ದು ಒಂದಲ್ಲ ಒಂದು ಪ್ರಾಬ್ಲಮ್. ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಟ್ರಿಪ್ ಹೋಗೋಣ ಅಂತಂದ್ಲು. ಟ್ರಿಪ್ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಜೊತೆನಲ್ಲಿ ಬ್ರೋನ ಕಳ್ಸಿದ್ರೆ ನೀವ್ ನೋಡಿದ್ರೆ ಯಾವ್ದು ಪರ್ವೇ ಇಲ್ಲ ಅನ್ನೋ ತರ ಬಂದಿದ್ದೀರಾ. ಕನ್ನಿಕಾ ಪ್ಲೀಸ್, ಏನೇನು ಮಾತಾಡಬೇಡ. ನಾನ್ ಏನೇನೋ ಮಾತಾಡ್ತಿಲ್ಲ. ಬ್ರೋ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ನನಗಿದೆ. ಆದ್ರೆ ನೀನು ಕನ್ನಿಕಾ, ನಮ್ಗೆ ಅರ್ಥ ಆಯ್ತು. ನಿನಗೆ ಅಣ್ಣನ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನಮಗೂ ಗೊತ್ತು. ಹಾಗಂತ ಎಲ್ರ ಮೇಲೆ ಕೂಗಾಡೋದು ಹೇಗೆ ಇದು? ನೋಡು, ಅಪ್ಪ ಆಲ್ರೆಡಿ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ತರ ಎಲ್ಲ ಜಗಳ ಆಡ್ತಿದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಅಪ್ಪ ಕೊಡಿ. ಸರ್ ಹೇಳಿ. ಹಲೋ ಕಾಮತ್ ಸರ್. ಸರ್, ನಾನು ಅವ್ರ ಮಗ ಕಿಶನ್ ಕಾಮತ್ ಅಂತ. ಹೇಳಿ ಸರ್. ಸರ್, ಬಾಡಿನ ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಇನ್ನೆರಡು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಬಂದಿದೆ ಸರ್. ಸರ್, ಅವರು ಬರ್ತಾ ಇದ್ದಾರೆ. ನೀವೊಂದ್ಸಲಿ ಬಂದು ಬಾಡಿ ನೋಡ್ಕೊಂಡು ಹೋಗಿ ಸರ್.